ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಜಿ ವ್ಲಾಗ್ಸಿನ ಹೊಸ ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಅದೇನೆಂದರೆ ನನ್ನ ಲಿಟಲ್ ಬಿಟ್ ಸ್ವಲ್ಪ ನನ್ನ ಡೇ ಇನ್ ಮೈ ಲೈಫ್ ತೋರಿಸ್ತಾನೆ ಹೇಗೆ ಅಂತೇಳಿ ನೋಡಿ ಸ್ವಲ್ಪ. ಮತ್ತು ಅದರ ನಂತರ ಏನು ಅಂತೇಳಿ ನಾನು ಮತ್ತೆ ಹೇಳ್ತೇನೆ. ಸೊ ಡೇ ಇನ್ ಮೈ ಲೈಫ್ ಅರ್ಧ ಸ್ವಲ್ಪ ತೋರಿಸ್ತಾನೆ, ಫುಲ್ ಅಲ್ಲ. ಜಸ್ಟ್ ಈಗ ಬೆಳಿಗ್ಗೆ ಏನು ವರ್ಕ್ ಮಾಡ್ತಾನೆ ಅದನ್ನು ತೋರಿಸ್ತಾನೆ. ಓಕೆ, ಹೇಗೆ ಅಂತೇಳಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಅದನ್ನು ನೋಡ್ತಾ ಇದ್ದೀನಿ. ಅದು ಗೈಸ್, ಬೆಳಿಗ್ಗೆ ಈಗ ಬೈಕ್ ನಾನು ಶಾಲೆಯಲ್ಲಿ ಇಡೋದು. ಸೊ ಆದ ಕಾರಣ ನಾನೀಗ ಬೆಳಿಗ್ಗೆ ನಂಗೆ ನಡೆದುಕೊಂಡು ಹೋಗೋದು. ಈಗ ಮನೇಲಿ ಯಾರಿಲ್ಲದ ಕಾರಣ, ಮನೆಯಲ್ಲಿ ಅಮ್ಮ ಅಪ್ಪ ಬಾಂಬೆಗೆ ಹೋಗಿದ್ದಾರೆ. ಸೊ ಆದ ಕಾರಣ ನಾನು ಇವತ್ತು ಚಿಕ್ಕಮ್ಮನಲ್ಲಿ ನಿಂತಿದ್ದೆ. ಅಲ್ಲಿಂದ ಈಗ ನಾನು ಎಸ್ ಟಿ ನಗರ ಸ್ವಲ್ಪ ಒಳಗೆ ಅವರ ಮನೆ. ಸೊ ಅಲ್ಲಿಂದ ನಾನೀಗ ನಡೆದುಕೊಂಡು ಹೋಗ್ತಾ ಇದ್ದೇನೆ. ಹುಳಿ ತರಕಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಬಸ್ ಇದ್ದು ನನ್ನ ಸ್ಕೂಲ್ ಬಸ್ ಎಲ್ಲಿದೆ ಅಲ್ಲೇ ತನಕ ಬಸ್ಸಲ್ಲ. ಅಲ್ಲಿಂದ ಸ್ಕೂಲ್ ಬಸ್ ತೆಗೆದು ಶಾಲೆಯಲ್ಲಿಟ್ಟು ಅಲ್ಲಿಂದ ಬೈಕ್ ತಗೊಂಡು ಹೋಗ್ತೇನೆ. ಆ ಥರ ನಮ್ಮದು ಒಂದಿದು. ಸೊ ನಾನು ಹೇಗೆ ಅಂತೇಳಿ ತೋರಿಸ್ತೇನೆ ಇವತ್ತು. ನೋಡಿ ಗೈಸ್, ಹಾಗೆ ನನಗೆ ಹೋಗ್ತಾ ಇದ್ದೇನೆ, ನಡೆದುಕೊಂಡು ಹೋಗ್ತಾ ಇದ್ದೇನೆ. ಇದೆಲ್ಲಿ ಅಂತ ಹೇಳಿದರೆ, ಇದು ವಿದ್ಯಾನಗರ ರೋಡು. ಉಳಿಯತಡ್ಕದಿಂದ ವಿದ್ಯಾನಗರ ಹೋಗೋ ರೋಡ್ ಇದು. ವಿದ್ಯಾನಗರ ಹೋಗೋ ರೋಡು. ಅಲ್ಲೇ ನಾನು ಹೋಗ್ತಾ ಇದ್ದೇನೆ. ನಾನು ನಡೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ಈಗ ಬೆಳಿಗ್ಗೆ 7:15 ಅದಷ್ಟೇ. ಸೊ ನನಗೆ 8 ಗಂಟೆಗೆ ಬಸ್ ತೆಗಿಬೇಕು. ಹಾಗೆ ಎಷ್ಟು ಬೇಗ ಹೋಗೋದು. 7:30ಗೆ ಬಸ್ ಇದೆ. ಈಗ 7:30 ಬಸ್ಸಲ್ಲಿ ಹೋಗಿ ಗೈಸ್. ಹಾಗೆ ನಡೆದು ಹುಳಿ ತಡ್ಕ ಮುಟ್ಟಿದೆ. ಇದು ಹುಳಿ ತಡ್ಕ ಟೌನ್. ಇದು ಕೂಡ್ಲಿಂದ ಬರೋ ರೋಡು. ಕೂಡ್ಲು, ಕರ್ನಾಟಕ ಕೂಡ್ಲು ಮಧುರ ಬಸ್ ಬರೋ ರೋಡು. ಇದು ಸೀತಂಗುಳಿಗೆ ಹೋಗೋ ರೋಡು. ಸೀತಂಗುಳಿ ವಿದ್ಯಾನಗರ ಬಸ್ ಹೋಗೋ ರೋಡು. ಈಗ ನೋಡಿದ್ರಲ್ಲ ಹೊರಗಡೆ ನಾನು ಬೆಳಿಗ್ಗೆ ಯಾವಾಗಲೂ ಬಂದು ಹೊರಗೆ ಜನ ಕಾಲಿದ್ದು ಕರಿಗಂಧ ಹಾಕಿ ನಾನು ಹೋಗೋದಿಲ್ಲ ಬಸ್ ತೆಗಿಲಿಕ್ಕೆ. ನಾನಿಗೆ ಹೋಗ್ತಾ ಇದ್ದೇನೆ. 7:45 ಆಯಿತು. 50ಗೆ ಬಸ್ ತೆಗಿಬೇಕು. 5 ನಿಮಿಷದಲ್ಲಿ ಅಲ್ಲಿ ಹೋಗೋದು. ಸೊ ನೋಡ್ತೀರಿ, 6 ಜನ ಫಾಸ್ಟ್ ನಡೀತಿದ್ದೀನಿ. ಈಗ ಬೇಗ ಮುಟ್ಬೇಕು ಈಗ ಅಲ್ಲಿ ಬಸ್ ಕಟ್ಟೆ. ನೋಡಿ ಬಸ್ಸಲ್ಲಿ ನಿಂತಿದೆ. ನೋಡಿ ಇಲ್ಲಿದೆ ಬಸ್, ಇಲ್ಲಿದೆ ಬಸ್ಸು. ಸೊ ಬಸ್ನ ಹತ್ರ ಹೊಂಟಿದೆ. ನಾನು ಡೈಲಿ ಬಸ್ಸಲ್ಲಿ ಏನು ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ. ಫಸ್ಟ್ ಬಂದ ಕೂಡಲೇ ಡೋರ್ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡಿ ಫಸ್ಟಿಗೆ ಮತ್ತು ಇಲ್ಲಿ ಹಾಕ್ತೀನಿ ಫಸ್ಟ್. ನಂತರ ವೀಲಿಗೊಂದು ಕಲ್ಲಿಟ್ಟಿರ್ತೀನಿ, ಅದು ತೆಗಿಬೇಕು ಫಸ್ಟಿಗೆ. ಅದ್ರ ಮರತೋಗ್ತದೆ. ಕಲ್ಲು ತೆಗೆದೆ ಮತ್ತೆ ಒಂದ್ಸರಿ ಚೆಕ್ ಮಾಡಬೇಕು ಬಸ್ ಅಡಿಗೆಲ್ಲ ನಾಯಿ ಬೇಕು ಏನಾದರೂ ಮಲಗಿದ ಅಂತೇಳಿ ನೋಡ್ತೀನಿ. ನಂತರ ಬಸ್ಸಿಗೆ ಹಾಕ್ತೀನಿ. ಆಗುತ್ತೆ ಬಸ್ಸಿಗೆ ಹತ್ತಿದೆ. ನಂತರ ಒಳಗಡೆ ಬಂದು ಬ್ಯಾಗ್ ಇಡ್ತೀನಿ. ಫಸ್ಟ್ ಬ್ಯಾಗ್ ಇಡ್ತೀನಿ ಇಲ್ಲಿ ಮೇಲೆ. ಸೀಟ್ನಲ್ಲಿ ಜಾಗ ಇಲ್ಲ, ಮುಂದೆ ಇಲ್ಲಿ ಜಾಗ ಇಲ್ಲ. ಆದ ಕಾರಣ ಇಲ್ಲಿ ಇಡ್ತೀನಿ. ಹಿಂದ್ಗಡೆ ನೋಡಿ ಅಲ್ಲಿ ಇಡ್ತೀನಿ. ಸೊ ಒಳಗೆ ಬಂದು ಕೊಡಿ ಅಲ್ಲ ದೈನಂದಿನ ಕಾರ್ಯಗಳು ಚಾವಿ ಆನ್ ಮಾಡಿ ಓಡೋಮೀಟ್ರಲ್ಲಿ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತೇಳಿ ಬುಕ್ಕಲ್ಲಿ ಬರೀತೀನಿ. ತುಂಬ 617. ಸೊ
ಇದು ಡೈಲಿ ಅಪ್ಡೇಟ್ ಮಾಡಬೇಕು ನನಗೆ, ಏನೆಲ್ಲ ಆಗಿದೆ, ಏನೆಲ್ಲ ಮಾಡಿದೆ, ಎಷ್ಟು ಕಿಲೋಮೀಟ್ರ್ ಓಡಿದ್ದೀರಿ ಎಲ್ಲ ಬರಬೇಕು. ಟೈಮಿಂಗ್ಸ್ ಎಷ್ಟು ಗಂಟೆಗೆ ಹೊರಟಿದ್ದೀರಿ, ಎಷ್ಟು ಗಂಟೆಗೆ ಸ್ಟಾಪ್ ಆಯಿತು ಎಲ್ಲ ಬರಬೇಕಾಗಿದೆ. ಸೊ ಬರ್ದಾಯಿತು, ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. One hour later. ಸೊ ಗೈಸ್, ಟ್ರಿಪ್ ಎಲ್ಲ ಕಳೀತು, ನಾನು ಬೆಳಗಿನ ಡ್ಯೂಟಿ ಕಳೀತು. ಸೊ ಇದು ಬರೀಬೇಕು ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತೇಳಿ. ಸೊ ಈಗ ಆನ್ ಮಾಡಿ 92,640 9 ಗಂಟೆಗೆ ಡ್ಯೂಟಿ ಕಳೀತು. 7:55 ಆಲ್ಮೋಸ್ಟ್ 8 ಗಂಟೆಯಿಂದ 9 ಗಂಟೆವರೆಗೆ ಮುಗೀತು ಡ್ಯೂಟಿ. ಇಲ್ಲಿ ಈಗ ಅಸೆಂಬ್ಲಿ ಎಲ್ಲ ನಡೀತಾ ಇದೆ. ಹೇಗೆ ಸೌಂಡ್ ಆಗೋದು, ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಕಲ್ತಿದೆ ಅಲ್ಲ, ಅದು 92 617 92 23 ಕಿಲೋಮೀಟ್ರ್ ಡೈಲಿ ಓಡಿಸ್ತದೆ. ಇಲ್ಲಿ ಬರೀಬೇಕು ಏನಂತೇಳಿ ಎಲ್ಲ. ಇನ್ನೂ ಸ್ವಲ್ಪ ಕೆಲಸ ಇದೆ, ಅಂದರೆ ಎಲ್ಲ ಗ್ಲಾಸ್ಗಳನ್ನು ಹಾಕಬೇಕು, ಎಲ್ಲ ಗ್ಲಾಸ್ ಹೀಗೆ ಹಾಕಬೇಕು. ಇಲ್ಲದ್ರೆ ಮಳೆ ಬಂದರೆ ಎಲ್ಲ ಚಂಡಿ ಆಗುತ್ತೆ ಸೀಟೆಲ್ಲ. ಈ ಗ್ಲಾಸ್ ಎಲ್ಲ ಹಾಕಬೇಕು. ಎಲ್ಲ ಬಂದು ಮಾಡಿ ಇನ್ನು ಹಿಂಗೆ ಮನೆಗೆ ಹೋಗ್ಬೇಕು ಸೀದಾ. ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ, ಮನೆಗೆ ಹೋಗ್ಬೇಕು. ಗಾಯ್ಸ್ ಹಾಗೆ ಮನೆಗೆ ಬಂದೇನೆ, ಸ್ವಲ್ಪ ಸಾಮಾನೆಲ್ಲ ತೆಗೊಳ್ಳಿಕ್ಕೆ ಉಂಟು, ಹಾಗೆ ಬಂದೇನೆ. ತೆಗೊಳ್ಳೋದು ಉಪ್ಪಿನ ಸೋಳೆ ತೆಗೊಳ್ಳಿಕ್ಕೆ ಹೇಳಿದ್ದಾರೆ. ಉಪ್ಪಿನ ಸೋಳೆ ತೆಗೊಳ್ಳುವ, ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ ನೋಡಿ, ಉಪ್ಪಿನ ಸೋಳೆ. ಇದು ಉಪ್ಪಿನ ಸೋಳೆ. ಗೈಸ್, ನಾನು ಹೊರಟೆ ಮನೆಯಿಂದ. ಇನ್ನು ಬಾಳೆ ಎಲೆ ತಗೊಳ್ಳಿಕ್ಕಿದೆ, ಅಲ್ಲಿ ಇನ್ನೂ ಸ್ವಲ್ಪ ಆಚೆ ಹೋಗಿ ಹೋಗ್ಬೇಕು. ಬಾಳೆ ಎಲೆ ತಗೊಳ್ಳಿಕ್ಕಿದೆ. ಸೊ ಇನ್ನು ಬಾಳೆ ಎಲೆ ತಗೊಂಡು ಹೋಗಬೇಕು. ಸೊ ಗೈಸ್, ನಾನು ಹೊರಡ್ತಿದ್ದೇನೆ. ಹೀಗೆ ನಮ್ಮ ಕಲ್ಕಿಯನ್ನು ಹಿಡ್ಕೊಂಡು ಹೊರಡುತ್ತಿದ್ದೇನೆ. ಸೊ ನಾನು ಹೊರಟು ಇನ್ನೂ ಅರ್ಧ ದಾರಿಯಲ್ಲಿ ಇನ್ನು ಏನಾಗ್ತದೆ, ಏನು ತೆಗಿಲಿಕ್ಕೆ ಉಂಟು ಅಂತೇಳಿ ನಾನು ಹೇಳ್ತೇನೆ. ಓಕೆ. 1 minute 37 seconds later. ಗೈಸ್, ನಾನೀಗ ಅನಂತಪುರ ಮತ್ತು ನಾಯಕಟ್ಟಿಗೆ ಹೋಗುವ ರೋಡಿಗೆ ಮುಟ್ಟಿದೆ. ನಾನು ಈ ಸೈಡಿಂದ ಬಂದದ್ದು, ಇದು ಸಿತ್ತಂಗುಳಿ ಮೈಪಡಿ ಆ ರೋಡು. ಇಲ್ಲೇ ಬಂದರೆ ಇಲ್ಲೇ ಹೋದರೆ, ಸೊ ಇಲ್ಲೇ ಇತ್ತು, ಇಲ್ಲೇ ಸ್ಟ್ರೈಟ್ ಇಲ್ಲೇ ಹೋದರೆ ಅನಂತಪುರ ಟೆಂಪಲ್ಲು. ಅಲ್ಲಿದು ವಿಡಿಯೋ ನೇಮು ನನ್ನ ಮತ್ತೊಂದು ಅಕೌಂಟಲ್ಲಿದೆ, ಮೇಲುಗಡೆ ಇರುವ ಅರಮನೆಯದ್ದು ನನ್ನ ವಿಡಿಯೋ ಅಲ್ಲಿದೆ, ನನ್ನ ಮತ್ತೊಂದು ಯೂಟ್ಯೂಬ್ ಚಾನಲಲ್ಲಿದೆ. ಇನ್ನು ಈ ಕಡೆ ಹೋಗಬೇಕು ನನಗೆ, ಕುಂಬ್ಳೆ ರೋಡ್, ಕುಂಬ್ಳೆ ನಾಯಕಪ್ಪ ರೋಡು, ಈ ಕಡೆ ಹೋಗಬೇಕು. ಗೈಸ್, ಈಗ ನಾನು ನಾಯಕಪ್ಪ ಇದ್ದೇನೆ ನೋಡಿ, ನಾಯಕಪ್ಪ ಮುಟ್ಟಿದೆ. ಇದು ಮುಳ್ಳೇರಿಯಾ ಮತ್ತು ಕುಂಬ್ಳೆ, ಈ ಸೈಡ್ ಹೋದರೆ ಕುಂಬ್ಳೆ, ಈ ಸೈಡ್ ಹೋದರೆ ಮುಳ್ಳೇರಿಯಾ. ಈ ರೂಟಲ್ಲಿ ನಾನೀಗ ಬಂದದ್ದು, ನಾನೀಗ ಮುಟ್ಟಿದ್ದೇನೆ ಇಲ್ಲಿ ನಾಯಕಪ್ಪಿಗೆ. ಇಲ್ಲಿಂದ ನನಗೆ ಕುಂಬ್ಳೆ ಹೋಗಿ ಅಲ್ಲಿಂದ ಬಂದಿಯೋಡಿಗೆ ಹೋಗ್ತದೆ. ಏನು ಅಂತ ಹೇಳಿಲ್ಲಲ್ಲ, ನಾನು ಅಲ್ಲಿ ಹೋಗಿ ಹೇಳ್ತೇನೆ ಹೇಗೆ ಅಂತ ಹೇಳಿ, ಏನು ಅಂತೇಳಿ. ಓಕೆ. ಇದೊಂದು ಐಟಮ್ ಹೋಗ್ತಿದ್ವಿ, ಏನಂತೇಳಿ ಗೊತ್ತುಂಟು ಯಾರಿಗಾದರೂ? ನಾನು ತೋರಿಸ್ತೇನೆ, ಏನಂತ ಹೇಳಿ, ನಿಮ್ಮ ಬಸ್ಸಲ್ಲಿ ಏನಂತ ಹೇಳಿ. ಕಮೆಂಟ್ ಮಾಡಿ, ಅದೇನು ಇರ್ತದೆ ನಿಮ್ಮ ಬಸ್ಸಲ್ಲಿ ಏನೇ ಇರ್ತದೆ ನನಗೆ ಕಮೆಂಟ್ ಮಾಡಿ. ಓಕೆ. ನಾನಿಲ್ಲಿ ಮುಟ್ಟಿದೆ, ಅದೇ ಮುಂದೆ ಬಂದಲ್ಲ ಅತ್ತಿಗೆ ಮನೆಗೆ, ಅಣ್ಣನ ಹೆಂಡತಿ ಮನೆಗೆ ಬಂದಿದ್ದೇನೆ. ಇಲ್ಲಿ ಬಂದದೆ ಅಂತ ಹೇಳಿದರೆ, ಅತ್ತಿಗೆಯ ತಂಗಿಯನ್ನು ನೋಡಲಿಕ್ಕೆ ಬರೋದು, ಅಂದರೆ ಹೂ ಮುಡಿಸುವ ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಬಂದದ್ದು. ಈ ಬ್ಲಾಗ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಯ್ನಾಗಿ ಸಬ್ಸ್ಕ್ರೈಬರ್ ಮಾಡೋದೇ ಇಲ್ಲ,
ವ್ಯೂಸ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಡಿ, ನನ್ನ ವೀಡಿಯೋ ಅಪ್ಡೇಟ್ ನಿಮಗೆ ಬರ್ತದೆ. ನೋಟಿಫಿಕೇಶನ್ ಆನ್ ಮಾಡಿಡಿ, ಬಂದದನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ, ಓಕೆ, ವ್ಯೂ ಮಾಡಿ. ಅದು ನೋಡಿ ಇವತ್ತಿನ ವೀಡಿಯೋ ಹೇಗೆ ಅಂತೇಳಿ. ಓಕೆ ಗೈಸ್, ಅದೇ ನಾನು ನಿಮಗೆ ಏನು ಮಾಡ್ತಿದ್ದಾರೆ ಅಂತೇಳಿ ನೋಡ್ತೀನಿ. ಗೈಸ್ ಎಲ್ಲೊಬ್ಬರು ಏನೋ ಮಾಡ್ತಿದ್ದಾರೆ ನೋಡು. ಏನಿದು? കുറച്ച് ടേക്ക് കൊടുക്കാൻ ಗಾಯ್ಸ್ ಆಗಿ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ಈಗ ಬಂದರು. ಗೈಸ್ ಮದುವಾಗ ಮಾತಾಡೋದಿಲ್ಲ, ಸೈಲೆಂಟ್ ಆಗಿದ್ದಾನೆ. ಹೋಗಿ 1 minute 37 seconds. ಕ್ಲಿಕ್ ಪಕೊಡೋ ಜನ ಎಲ್ಲ ಮಿಕ್ಸ್ ಆಗೋದು ತೆಗಿಲಿಕ್ಕೆ ಅಷ್ಟೇ. ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ಲಿದ್ದು ಅಲ್ಲಿ ಇವರೇ ಹೂ ಮುಡಿಸಿದವರು. ಇವರು ಹೂ ಮುಡಿಸಿದಾರಲ್ಲ, ಇದು ಬೇರೆ ಜನ. ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ. I'm not.
ಆಯ್ತು ಸಲ ಸಾಂಬಾರ್ ಮ್ಯಾನ್ ಗೈಸ್ ಇವರ ಫೋಟೋಶೂಟ್ ಎಲ್ಲ ಕಳೀತು. ಫೋಟೋಶೂಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಫೋಟೋ ನನ್ನ ಮೊಬೈಲಲ್ಲಿ ತೆಗೆದಿದ್ದಾರೆ. ಫೋಟೋಶೂಟ್ ಕಲ್ದಿಗೆ ಹೋಗ್ತಾ ಇದ್ದಾರೆ. ಬಾಚಲಿಕ್ಕೆ ರೆಡಿ ಆಗಿದ್ದಾರೆ ಇಲ್ಲಿ. ಎಲ್ಲ ಚಾಕ್ಲೇಟ್ಸ್ ಅನ್ಬಾಕ್ಸಿಂಗ್ ಚಾಲೆಂಜ್ ವಿಡಿಯೋ. ಯಾರೆಲ್ಲ ಚಾಲೆಂಜ್ ಆಗ್ತಾರೆ? ಯಾರು ಜಾಸ್ತಿ ತೆಗೆಯೋದು? ಯಾರು ಸಣ್ಣವರವರಿಗೆ, ನಾನು ಮತ್ತೆ ಕುഞ്ഞു ಸಣ್ಣದಿಲ್ಲಿ ನಮಗೆ ಬಿಚ್ಚಬೇಕಾ? ಒಳ್ಳೆ ಟೆನ್ಷನ್ ಆಗ್ತಾ ಉಂಟು. ಒಳ್ಳೆ ಟೆನ್ಷನ್. ಇಲ್ಲಿ ಈ ಜನ ಡೈರಿ ಕೊಟ್ಟು ಸಮಯ ಶಕ್ತಿ ಮಾತ್ರ ಹೋಗಿ ಅರ್ಧ ಸೈಡಲ್ಲಿ ಈಗ ಹೇಳ್ತೇನೆ ಈಗ ಈ ಸೈಡ್ಗೆ ನೀವು ಹೋಗಿ ಮೆಲಾನೆ ಹಾಕಿದ ಅಂತ ಬ್ರಹ್ಮಗಂಟು. ಅಭಿ ಮಜಾ ಆಯ್ಗನ್ನ ಬಿಡು. तू समझा? हाँ। नहीं तू समझा नहीं. समझ रहे हो? समझ रहे हो? समझ रहे हो? फिर से आ गए रे बाबा. इधर जहर खाने का पैसा नहीं है. तू जा रे यार. तू कुछ कैसे कैसे लोग रहते हैं यार यहाँ पे. चलो तुमको पागल कुत्ते का गाड़ी उठा के ले जाएगा बता रहे हैं हम. संगीत बहुत दर्द हो रहा है भाई. ನನ್ನ ಸಿಕ್ಕಿದ್ರಲ್ಲ ಅನ್ಕೊಂಡೆ. ಎಂತ ಉಂಟು ಹಾಕಿಂದು ಬಟ್ಟೆ ಅಂತ ಹಾಕ್ಲಿಕ್ಕೆ ಮೊಬೈಲ್ ಇಡ್ಲಿಕ್ಕ ಮತ್ತೆ
ಫುಲ್ ಮಳೆ ಗೈಸ್, ರೋಡಲ್ಲಿ ಫುಲ್ಲು ಮಳೆ. ಮಳೆ ಅಂದರೆ ಒಳ್ಳೆ ಮಳೆ, ಅಂದರೆ ಮಳೆ ಸಿಗಲಿಲ್ಲ. ಅದು ಗೈಸ್ ಇವತ್ತಿನ ಫಂಕ್ಷನ್ ಕಳೆದು ಹೇಗಾದ್ರೂ ಮುಟ್ಟಿದೆ. ಮಳೆ ಬರ್ತಾಯಿತ್ತು, ಇವರು ಮಿಸ್ ಮಾಡಿ ಬಂದೆ. ನನಗೆ ಇದರಲ್ಲಿ 3:20 ಮುಟ್ಟಬೇಕು, ನನಗೆ 3:30 ಆಗೋದು ಮುಟ್ಟಬೇಕು. ಸೊ ಬೇಗನೆ ಮುಟ್ಟಿದೆ. ಎಂತ ಹೇಳೋದು, ಇವತ್ತಿನ ಫಂಕ್ಷನ್ ಎಷ್ಟೊಂದು ಅವ್ರು ಬಂದು ಹೂ ಮುಡಿಸಿ ಹೋದದಷ್ಟೇ. ಮತ್ತು ಊಟ ಎಲ್ಲ ಅಲ್ಲಿ ಮಾಡಿದೆವು, ಊಟ ಮಾಡಿದ್ದೆವು. ಸೊ ನೋಡಿ, ಇದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲ ಮಾಡಿದೆ. ಆಗ ವಿಡಿಯೋ ನೋಡ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀನಿ. ಟೈಮ್ ಸ್ವಲ್ಪ ಆಚೆ ಆಗ್ತದೆ, ಸ್ವಲ್ಪ ಡಿಲೇ ಆಗ್ತದೆ ನಮ್ಮ ವೀಡಿಯೋಸ್ ಬರಲಿಕ್ಕೆ. ಈಗ ನೋಡ್ತಾನೆ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗ ನನ್ನ ವೀಡಿಯೋಸ್ ಇನ್ನೂ ಬರ್ತದೆ. ಈಗ ಥ್ಯಾಂಕ್ ಯು ಗೈಸ್ ಎಲ್ಲದಕ್ಕೂ. ಬಾಯ್ ಬಾಯ್.